Amen. I tell you something this morning, my dear people of God. ಈ ದಿನ ನಾನು ಒಂದನ್ನ ನಿಮಗೆ ಹೇಳಲಿಕ್ಕಿದ್ದೇನೆ ಪ್ರಿಯ ದೇವಜನರೇ. Amen. We have so many ways to get blessed. ನಾವು ಅನೇಕ ಮಾರ್ಗಗಳಿದೆ ನಾವು ಆಶೀರ್ವದಿಸಲ್ಪಡಲಿಕ್ಕೆ. Amen. Hallelujah. Hallelujah. We have several ways where God blesses us. ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಅನೇಕ ಮಾರ್ಗಗಳಿದೆ. Amen. But ಆದರೆ there is one area where we fail to receive the blessing. ಒಂದು ಭಾಗದಲ್ಲಿ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ತಪ್ಪಿ ಹೋಗ್ಬಿಡ್ತೇವೆ. Amen. Where it is? ಎಲ್ಲಿ ಅದು? It is when you dishonor a man of God. ದೇವ ಮನುಷ್ಯನನ್ನು ನೀವು ಘನಪಡಿಸದೆ ಹೋಗುವಾಗ. Amen. Hallelujah. Hallelujah. Are you here with me? ನೀವು ನನ್ನೊಂದಿಗಿದ್ದೀರಾ? Hallelujah. Hallelujah. We can see so many instances in the Bible. ಸತ್ಯವೇದದಲ್ಲಿ ಅನೇಕ ಭಾಗಗಳಲ್ಲಿ ನಾವು ನೋಡ್ತೇವೆ. Amen. God cursed people because they stood against the men and women of God. ದೇವ ಮನುಷ್ಯರಿಗೆ ವಿರುದ್ಧವಾಗಿ ಜನರು ನಿಂತಾಗ ದೇವರು ಅವರನ್ನು ಶಪಿಸಿದ ಕಾರ್ಯಗಳು ಅನೇಕ ಭಾಗಗಳಲ್ಲಿ ಬರೆಯಲ್ಪಟ್ಟಿದೆ. Hallelujah. 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 Amen. Because Samuel was obedient to Eli. ಸಾಮುವೇಲನು ಏಲಿಗೆ ಆತನು ವಿಧೇಯನಾಗಿ ಜೀವಿಸಿದ್ದರಿಂದ God established Samuel as a prophet. ದೇವರು ಸಾಮುವೇಲನನ್ನು ಒಬ್ಬ ಪ್ರವಾದಿಯಾಗಿ ಸ್ಥಾಪಿಸಿದರು. Your obedience, ನಿಮ್ಮ ವಿಧೇಯತೆ, your honor to the man of God, ದೇವ ಮನುಷ್ಯನಿಗೆ ನೀವು ಕೊಡುವಂತ ಗೌರವ, amen, your respect to the leadership, ಆ ಒಂದು ನಾಯಕತ್ವಕ್ಕೆ ನೀವು ಕೊಡುವಂತ ಆ ಒಂದು ಘನತೆ will bring immense blessing upon you. ನಿಮ್ಮ ಜೀವಿತದಲ್ಲಿ ಹೇರಾಳವಾದ ಆಶೀರ್ವಾದವನ್ನು ಅದು ತರ್ತದೆ. Amen. Hallelujah. 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 Amen. Eli had 2 sons. ಏಲಿಗೆ ಇಬ್ಬರು ಮಕ್ಕಳಿದ್ರು. But the Bible says ಆದ್ರೆ ಸತ್ಯವೇದ ಹೇಳ್ತದೆ God didn't bless them. ದೇವರವರನ್ನ ಆಶೀರ್ವದಿಸಲಿಲ್ಲ. ಆದ್ರೆ God, amen, blessed Samuel. ದೇವರು ಸಾಮುವೇಲನನ್ನು ಆಶೀರ್ವದಿಸಿದ್ರು. Anna never prayed to God to make Samuel as a prophet. ಅನ್ನಳು ಯಾವಾಗಲೂ ದೇವರಲ್ಲಿ ಪ್ರಾರ್ಥಿಸಲಿಲ್ಲ ಸಾಮುವೇಲನ ಒಬ್ಬ ಪ್ರವಾದಿಯನ್ನಾಗಿ She ಮಾಡಬಹುದಾಗಿ. asked a child, that's all. ಆಕೆ ಮಗುವನ್ನು ಕೇಳಿದ್ಲು ಅಷ್ಟು ಮಾತ್ರವೇ. Amen. She said, he shall be in your courts forever. ಆಕೆ ಹೇಳಿದ್ಲು ಆತನು ಯಾವಾಗಲೂ ನಿನ್ನ ಸನ್ನಿಧಾನದಲ್ಲಿಯೇ ಅವನು ಜೀವಿಸ್ತಾನೆ. Amen. How did she bring Samuel to the temple? ಹೇಗೆ ಆಲಯಕ್ಕೆ ಸಾಮುವೇಲನನ್ನು ಹನ್ನಳು ಕರೆದುಕೊಂಡು ಬಂದ್ಲು? Samuel was never ordained as a prophet when he was brought to the temple. ಆಲಯಕ್ಕೆ ಅವನನ್ನು ಕರೆತಂದಾಗ ಸಾಮುವೇಲನು ಪ್ರವಾದಿಯನ್ನಾಗಿ ಪ್ರತಿಷ್ಠಿಸಲಿಲ್ಲ. Amen. He was a person who would open the doors of the temple every day and he would clean everything. ಅವನು ಪ್ರತಿದಿನ ಆಲಯದ ಬಾಗಿಲನ್ನು ತೆಗೆದು ಪ್ರತಿದಿನ ಅಲ್ಲಿ ಗೂಡಿಸಿ ಸ್ವಚ್ಛಪಡಿಸುವಂತ ಕೆಲಸ ಮಾಡ್ತಾ ಇದ್ದವನು. His job was to take care of Eli. ಅವನ ಕೆಲಸ ಏಲಿಯನ್ನು ನೋಡಿಕೊಳ್ಳುವಂತದ್ದು. Because Eli's eyes were dim because of his age. ಯಾಕೆಂದ್ರೆ ಏಲಿನು ಮುದುಕನಾಗಿದ್ದ ಕಾರಣದಿಂದ ಅವನ ಕಣ್ಣು ಮೊಬ್ಬಾಗಿ ಹೋಗಿತ್ತು. But I want to tell you something. ಆದ್ರೆ ನಾನು ನಿಮಗೊಂದನ್ನು ಹೇಳ್ತೇನೆ. Listen to me. ಈ ದಿನ ನಾನು ಹೇಳೋದನ್ನ ಗಮನಿಸಿ. ನಾನು ನಿಮಗೆ ಒಂದನ್ನು ಹೇಳ್ತೇನೆ. The Bible says, ಸತ್ಯವೇದ ಹೇಳುತ್ತೆ, amen, God came down to speak to Samuel. ಸಾಮುವೇಲನೊಂದಿಗೆ ಮಾತನಾಡಲಿಕ್ಕೆ ದೇವರು ತಾನೇ ಇಳಿದು ಬಂದರು. God established Samuel. ದೇವರು ಸಾಮುವೇಲನನ್ನು ಸ್ಥಾಪಿಸಿದರು. God appointed kings through Samuel. ಸಾಮುವೇಲನ ಮೂಲಕ ರಾಜರುಗಳನ್ನ ದೇವರು ಏರ್ಪಡಿಸಿದರು. ಯಾಕೆ? Amen. Because Samuel honored his leader. ಯಾಕೆಂದ್ರೆ ಸಾಮುವೇಲನು ತನ್ನ ನಾಯಕನನ್ನ ಗೌರವಿಸುವವನಾಗಿದ್ದನು. Hallelujah. Amen. If you look at Joshua's life, ಯೋಶುವನ ಜೀವಿತದಲ್ಲಿ ನೀವು ನೋಡುವಾಗ, Joshua honored Moses. ಯೋಶುವ ಮೋಶೆಗೆ ಬಹಳ ಗೌರವ ಕೊಡುವಂತ so many people. ಎಷ್ಟೋ ಜನರಿದ್ರು. But what was the speciality, amen, in Joshua? ಆದ್ರೆ ಯೋಶುವನಲ್ಲಿದ್ದಂತ ಒಂದು ವ್ಯತ್ಯಾಸ, ಒಂದು ವಿಶೇಷತೆ ಏನು? Amen. He wasn't, amen, often going into the tabernacle. ಆತನು ಯಾವಾಗಲೂ ಗೂಡಾರಕ್ಕೆ ಹೋಗ್ತಾ ಇರುವಂತ ವ್ಯಕ್ತಿ ಆಗಿರಲಿಲ್ಲ. He was not a person who would climb Horeb, Sinai and amen any other mountains like Moses. ಆತನು ಮೋಶೆಯಂತೆ ಹೋರೇಬ್, ಸೀನಾಯಿ ಬೆಟ್ಟಗಳನ್ನು ಹತ್ತುವಂತ ವ್ಯಕ್ತಿಯೂ ಆಗಿರಲಿಲ್ಲ. But he honored his leader. ಆದರೆ ನಾಯಕನನ್ನ ಘನಪಡಿಸುವವನಾಗಿದ್ದನು. ನಾನು ಹೇಳೋದು ಎಷ್ಟು ಜನರಿಗೆ ಅರ್ಥವಾಗ್ತದೆ? When I was praying, ನಾನು ಕಳೆದ ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ the Holy Spirit said to me, ಪವಿತ್ರ ಆತ್ಮ ದೇವರು ನನಗೆ ಹೇಳಿದ್ರು, people with multi talents, ತುಂಬಾ ತಾಲಾಂತು ಹೊಂದಿರುವಂತ ಜನರು, people with a lot of anointing in them, ಅವರಲ್ಲಿ ಹೆಚ್ಚಾದ ಅಭಿಷೇಕ ಹೊಂದಿರುವಂತ ಜನರು, so many people with great call, ಎಷ್ಟೋ ಜನರು ಒಳ್ಳೆ ದೊಡ್ಡ ಕರೆಯುವಿಕೆಯನ್ನು ಹೊಂದಿದವರು, who need to bloom for God one day, ಕರ್ತನಿಗಾಗಿ ಒಂದು ದಿನ ಪ್ರಕಾಶಿಸಬೇಕಾಗಿರುವಂತವರು. They are just losing their anointing, losing their strength, losing their call only because, amen, they hate their leader. ಅವರಿಗಿರುವಂತ ಅಭಿಷೇಕ, ಅವರಿಗಿರುವಂತ ಆ ಒಂದು ತಾಲಾಂತು ಎಲ್ಲವನ್ನು ಹಾಗೆ ಅವರಲ್ಲಿ
ಕುಂದಿ ಹೋಗ್ತಾ ಇದೆ. ಕಾರಣ ಅವರು ಅವರ ನಾಯಕರುಗಳನ್ನ ಗೌರವಿಸದೆ ಹೋದುದರಿಂದ. Hallelujah. I tell you something. ನಾನು ಒಂದನ್ನು ನಿಮಗೆ ಹೇಳ್ತೇನೆ. What does Bible say in 133 Psalms? 133ನೇ ಕೀರ್ತನೆಯಲ್ಲಿ ವಾಕ್ಯ ಏನಂತ ಬರೆಯಲ್ಪಟ್ಟಿದೆ? How does the oil flow? ಹೇಗೆ ಆ ಒಂದು ಎಣ್ಣೆ ತೈಲ ಸುರಿಸಲ್ಪಡುತ್ತದೆ? The Bible speaks about how the oil flows from the head to the toe. ತಲೆಯಿಂದ ಆ ಒಂದು ಕಾಲಿನವರೆಗೂ ಯಾವ ರೀತಿ ಆ ಒಂದು ತೈಲ ಹರಿಯಲ್ಪಡುತ್ತದೆ ಎಂಬುದಾಗಿ ಸತ್ಯವೇದ ಮಾತನಾಡುತ್ತದೆ. poured upon the head. ಅದು ತಲೆಯ ಮೇಲೆ ಶಿರಸ್ಸಿನ ಮೇಲೆ ಸುರಿಯಲ್ಪಡುತ್ತದೆ. It is poured on the head. ಎಲ್ಲರೂ ತಲೆಯ ಮೇಲೆ ಕೈ ಇಟ್ಟು ಹೇಳ್ರಿ, ತಲೆಯ ಮೇಲೆ ಅದು ಸುರಿಸಲ್ಪಡುತ್ತದೆ. We are the body of Christ. ನಾವು ಕ್ರಿಸ್ತನ ದೇಹವಾಗಿದ್ದೇವಲ್ಲ, ನಾವು ತಾನೇ ದೇಹ. ಮೇಲೆ ಏನಾದ್ರೂ ಬರಬೇಕಂದ್ರೆ ಅದು ಮೊದಲು ತಲೆ ಮೇಲೆ ಬರಬೇಕು. ಈ ದೇಹದ ಮೇಲೆ ಏನಾದ್ರೂ ಹರಿದು ಬರಬೇಕಂದ್ರೆ ಅದು ತಲೆಯಿಂದಲೇ ಹರಿದು ಬರಬೇಕು. Every good gift, ಎಲ್ಲ ಒಳ್ಳೆಯ ವರಗಳು comes from above. ಎಲ್ಲವೂ ಮೇಲಿನಿಂದಲೇ ಬರುವಂತದ್ದು, ಮೇಲಿಂದಲೇ ಅದು ಬರ್ತದೆ. ಅದು ಎಲ್ಲಿ ಬರ್ತದೆ? ಅದು ತಲೆಯ ಮೇಲೆ ಬರುತ್ತೆ. What is the head? ತಲೆ ಅಂತಂದ್ರೆ ಏನು? Christ is the head of the body. ಈ ಒಂದು ದೇಹಕ್ಕೆ ಶಿರಸ್ಸು ಕ್ರಿಸ್ತನೇ ಆಗಿದ್ದಾರೆ. Amen. He is the head of the church. ಆತನೇ ಸಭೆಗೆ ಶಿರಸ್ಸು. Each one of us are the organs in the body. ನಾವೆಲ್ಲರೂ ಕೂಡ ಕ್ರಿಸ್ತನ ದೇಹದ ಅಂಗಾಂಗಗಳು. The Bible speaks about three things. ಸತ್ಯವೇದ ಮೂರು ಕಾರ್ಯಗಳನ್ನು ಮಾತನಾಡುತ್ತದೆ. Paul says, ಪೌಲನೇ ಹೇಳ್ತಾರೆ, he is the head and we are the body. ಆತನು ಶಿರಸ್ಸು, ನಾವೇ ದೇಹವಾಗಿದ್ದೇವೆ. Amen. Hallelujah. Hallelujah. But here, ಆದ್ರೆ ಇಲ್ಲಿ the psalmist says, ಕೀರ್ತನೆಗಾರನು ಹೇಳ್ತಾನೆ, the oil pours on the air. ಆ ಒಂದು ಅಭಿಷೇಕ ತೈಲ ತಲೆಯ ಮೇಲೆ ಸುರಿಸಲ್ಪಡುತ್ತದೆ. Comes through the beard. ಅದು ಹಾಗೆ ಗಡ್ಡದ ಮೂಲಕ. It comes through the beard. ಎಲ್ಲರೂ ಹೇಳಿ, ಹಾಗೆ ಗಡ್ಡದ ಮೂಲಕ. He never says it comes through the nose. ಅದು ಹಾಗೆ ಮೂಗಿನ ಮೇಲಿಂದ ಅಂತ ಬರೆಯಲ್ಪಟ್ಟಿಲ್ಲ. He never says it passes through the mouth. ಅದು ಬಾಯಿಯ ಮೂಲಕ ಹಾದು ಹೋಗ್ತದೆ ಅಂತ ಬರೆಯಲ್ಪಟ್ಟಿಲ್ಲ. ಇಲ್ಲ, from the head ತಲೆಯಿಂದ to the beard. ಅದು ಗಡ್ಡದ ಮೂಲಕ. What does this beard ಈ ಗಡ್ಡ ಏನನ್ನು ಸೂಚಿಸುತ್ತದೆ? Amen. After this beard, ಈ ಒಂದು ಗಡ್ಡದ ನಂತರ it passes through the body. ಅದು ಹಾಗೆ ದೇಹಕ್ಕೆ ಹರಿಯುತ್ತದೆ. Hallelujah. Hallelujah. Till where it goes? ಎಲ್ಲಿಯವರೆಗೂ ಅದು ಹೋಗ್ತದೆ? ಆ ಒಂದು ಕಾಲಿನ ಬೆರಳಿನವರೆಗೂ. Hallelujah. Hallelujah. So from Christ, ಕ್ರಿಸ್ತನ ಮೂಲಕ, every blessing that the church receives, ಎಲ್ಲ ಆಶೀರ್ವಾದಗಳು ಸಭೆ ಹೊಂದಿಕೊಳ್ಳುವಂತದ್ದು, every blessing that the body receives, ದೇಹ ಏನೆಲ್ಲ ಆಶೀರ್ವಾದಗಳನ್ನ ಹೊಂದಿಕೊಳ್ತದೋ, passes through this beard. That is the leadership of the church. ಅದು ಗಡ್ಡದ ಮೂಲಕ ಅಂತಂದ್ರೆ ಸಭೆಯ ನಾಯಕತ್ವದ ಮೂಲಕವಾಗಿ ಅದು ಇಳಿದು ಬರ್ತದೆ. ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah.